ಎಕ್ಸ್ಕ್ಯೂಸ್ ಮೀ. ಯಾರಮ್ಮ ಇದು? ಝೂನವರು ತಿನ್ನಕ್ಕೆ ಕೊಡಕ್ಕಾಗದೆ ಬಿಟ್ಟಿರೋ ಚಿಂಪಾಂಜಿ ಆಗಿದ್ದಾಳೆ. ಎಸ್ ಮಿಸ್. ಮೈ ನೇಮ್ ರಾಣಿ. ಐ ಎಂ ಪ್ರಸಾದ್. ಏನ್ ಬೇಕು ನಿಮ್ಗೆ? ವೇರ್ ಈಸ್ ಬ್ಯೂಟಿ ಪಾರ್ಲರ್? ಬ್ಯೂಟಿ ಪಾರ್ಲರ್ ಏನೋ? ಬ್ಯೂಟಿ ಪಾರ್ಲರ್. ಓಹೋ, ಬ್ಯೂಟಿ ಪಾರ್ಲರಾ? ದಟ್ ಸೈಡ್. ಓ ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಯಾವ ಪೌಡರ್ ಹಚ್ತೀರಿ? ನಿಮಗ್ ಬೇಕಾಗಿತ್ತ ಇದೆಲ್ಲ? ನಾನು ಪೌಡರ್ ಹಚ್ಚಲ್ಲ, ಕ್ರೀಮ್ ಹಚ್ಕೋತೀನಿ. ಕ್ರೀಮಿ ತರ ಇದ್ದಾಳೆ ಇವಳು, ಕ್ರೀಮ್ ಹಚ್ಕೊಂತಾಳ. ನೋಡಿದ್ ಸಾಕು. ನಾನು ಅವಳು ನೋಡಿಲ್ಲ ಚಂದ್ರಿಕಾ. ಅವಳು ಪಾರ್ಲರ್ ಎಲ್ಲಿ ಅಂತ ಕೇಳಿದ್ಲಲ್ಲ, ಕರೆಕ್ಟ್ ಆಗಿ ಹೋಗ್ತಿದ್ದಾಳೋ ಇಲ್ವೋ ಅಂತ ನೋಡ್ತಿದ್ದೆ. ಹೋಗ್ಲಿ, ಕೈ ಹಿಡ್ಕೊಂಡೇ ಕರ್ಕೊಂಡ್ ಹೋಗ್ಬೇಕಿತ್ತು. ಒಪ್ಕೋತಾಳೆ ಅಂತೀಯಾ? ಸೋಯಿಸ್ಬಿಡ್ತೀನಿ. ನನ್ ಕಡೆನೆ ದುರ್ಗುಟ್ಕೊಂಡ್ ನೋಡ್ತಿದೀರಾ ಯಾಕ್ರಿ? ನೀವ್ ಅಂದವಾಗಿದ್ದೀರಲ್ಲ ಅಂತ. ಅದೇನೋ ಎಲ್ರು ಹಂಗೆ ಹೇಳ್ತಾರೆ. ಮತ್ತೆ ನೀವು ದೊಡ್ಡ ಮನುಷ್ಯರಲ್ವಾ? ಅಂದ್ರೆ ನಿಮಗ್ ಗೊತ್ತಾ? ನೀನ್ ಯಾರಿಗ್ ಗೊತ್ತಿಲ್ಲ? ನಾನ್ ನಿಮ್ಗೆ ಹೆಂಗ್ ಗೊತ್ತು? ನಾನ್ ಚಿಕ್ಕವಳಿದ್ದಾಗಿಂದ ಗೊತ್ತು. ಸಾರಿ ಅಮ್ಮ, ನಂಗೆ ಗೊತ್ತಾಗ್ಲಿಲ್ಲ. ನಾನ್ ತುಂಬಾ ರಿಚ್ ಸೆಲೆಬ್ರಿಟಿ. ನನ್ ಟಿವಿಲ್ ನೋಡಿರ್ಬೇಕು, ಆದ್ರೆ ನಾನ್ ನಿಮ್ಮನ್ನ ನೋಡಿಲ್ವೇ. ಸರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಚೆನ್ನಾಗ್ ನೋಡು. ನೆನ್ಪಾಗ್ತಿಲ್ವೇ? ಚೆನ್ನಾಗ್ ನೋಡು, ನೆನ್ಪಾಗುತ್ತೆ. ಗೊತ್ತಾಗ್ಲಿಲ್ಲ. ಈಗ ನೋಡೆ, ಕೊಟ್ಟೆ ಟಪಕ್ಕಂತ ಕೆಳಗ್ ಬಿದ್ದೋಗ್ಬಿಡ್ಬೇಕು ಕಳ್ಳಿಂತಂದು. ಕೊಟ್ಟೆ ಟಪಕ್ಕಂತ ಕೆಳಗ್ ಬಿದ್ದೋಗ್ಬಿಡ್ಬೇಕು ಕಳ್ಳಿಂತಂದು. ಈಗ ನೆನ್ಪಿಗ್ ಬಂದಿರ್ಬೇಕಲ್ಲ. ಅಯ್ಯೋ ಗಂಗಾ ಅಲ್ವಾ, ಇಲ್ಲಿಂದ ಮೊದ್ಲು ಓಡೋಗ್ಬೇಕು. ಏ ರಾಣಿ ನಿಲ್ಲೆ, ನಿಂತ್ಕೊಳೆ. ಏ ರಾಣಿ ನಿಂತ್ಕೊಳೆ. ನಿನ್ನ ಮಾಡ್ತೀನಿರು. ಇಲ್ಲಿ ನೋಡಮ್ಮ, ಇಲ್ಲಿಗೆ ನಾವು ಊಟಕ್ಕೆ ಬಂದಿದ್ದು, ನಿಮ್ ಗಲಾಟೆ ನೋಡಕ್ಕಲ್ಲ. ಪಕ್ಕಕ್ಕೆ ಹೋಗ್ಬಿಡಿ. ನಿನ್ನ ನನ್ ದುಡ್ಡು ತಗೊಂಡು ಓಡ್ ಹೋಗ್ತ್ಯಾ? ಇದಕ್ಕೋಸ್ಕರ ನಾನ್ ಬಂದ್ರೆ ನನ್ ಹಿಂದೆ ರೌಡಿಗಳನ್ನ ಕಳಿಸ್ತೀಯಾ? ರೌಡಿಗಳನ್ನ ಅವ್ರು ನನ್ಗೇನಾದ್ರೂ ಮಾಡಿದ್ರೆ ನನ್ ಗತಿ ಏನಾಗ್ತಿತ್ತು? ನಿನ್ನಿಂದ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತೇನೆ ನಿನ್ಗೆ? ನಿನ್ನ ಕೊಡೆ ಕೊಡೆ ಮರ್ಯಾದೆಯಿಂದ ನನ್ ದುಡ್ಡು ಕೊಡೆ. ಇಲ್ದಿದ್ರೆ ನಾನು ಸಾಯಿಸ್ಬಿಡ್ತೀನಿ. ಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನ್ ದುಡ್ಡು ಕೊಡ್ದೇ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಇಲ್ಲಿಗೆ ಬಂದೆ. ನಿನ್ ಮುಸುಡಿಗೆ ಫೇಸ್ ಪ್ಯಾಕ್ ಬೇರೆ ಬೇಕಾ ನಿಂಗೆ? ನಿನ್ನ ಗೋಡೆಗೆ ಬೆರಣಿ ತಡ್ತಿದ್ದವಳು ನಿನ್ ಮುಖಕ್ಕೆ ಬಣ್ಣ ಬೇಕಾ? ನಿನ್ನ ಕಂಡರ್ ದುಡ್ಡಲ್ಲಿ ಶೋಕಿ ಮಾಡ್ತೇನೆ. ನಿನ್ನ ದುಡ್ಡನ್ನ ಇಂಥ ಕ್ಲಾಸ್ ಪ್ಲೇಸ್ಗೆ ಇಂಥ ಥರ್ಡ್ ಕ್ಲಾಸ್ ಪೀಪಲ್ ಹೇಗ್ ಬಂದ್ರಮ್ಮ? ಸೂಟ್ ರೂಮ್ ಅಲ್ಲಿ ನುಗ್ಗಿರೋ ದಡ್ರ ಹಾಗಿದ್ದಾರೆ. ಅಯ್ಯೋ, ಇವ್ರ ಗಲಾಟೆಯಲ್ಲಿ ರೆಸ್ಟೋರೆಂಟ್ ಮುಚ್ತಾರೇನೋ, ಆಮೇಲೆ ನಮ್ಗೆ ಫುಡ್ ಸಿಗಲ್ಲ. ಏನ್ ಮಾಡೋದು ದೇವ್ರೆ? ಅಯ್ಯೋ, ಗಲಾಟೆ ಮಾಡ್ಬೇಡಿ. ರಿಜಿಸ್ಟ್ರೇಷನ್ ಬಾ ಅಂದ್ರೆ ಆಗಲ್ಲ ಅಂತಂದೆ. ವೈ ಡಿಡ್ ಯು ಲೈ ಟು ಮೀ? ರಿಜಿಸ್ಟ್ರೇಷನ್ ಬಾ ಅಂದ್ರೆ ರಿಲೇಟಿವ್ಸ್ ಜೊತೆ ಇದ್ದೀನಿ, ಆಗಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ನಾನಾ? ಮತ್ ನಾನಾ? ಅಲ್ಲ, ನಿನ್ನಿಂದ ನನ್ ಟೈಮ್ ವೇಸ್ಟ್ ಆಯ್ತು ಗೊತ್ತಾ? ಗೊತ್ತಿಲ್ಲ ರೀ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ. ಓಕೆ, ಲಂಚ್ ಮಾಡೋಣವಾ? ಓಡಿ ಓಡಿ ತುಂಬಾ ಹಸುವಾಗ್ತಿದೆ. ವಾಟ್? ಲಂಚ್ ಮಾಡೋಣ. ನಿನ್ ಜೊತೆ ಇನ್ ಯಾರಾದ್ರೂ ಬಂದ್ರಾ? ಇಲ್ಲ, ಆ ಹುಡ್ಗಿ ನಾನೇ ಬಂದಿದ್ದು, ನಿಜ. ಆಕ್ಚುಲಿ ಏನ್ ನಿನ್ ಪ್ರಾಬ್ಲಮ್? ಯಾಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ಯಾ? ನಮ್ ಮದ್ವೆ ಆಗ್ಬಾರ್ದು ಅಂತ ಮೊನ್ನೆ ತನಕ ನಿಮ್ ಮಾಮ್ ಟ್ರಿಕ್ಸ್ ಪ್ಲೇ ಮಾಡಿದ್ರು. ಈಗ ನೀನ್ ಸ್ಟಾರ್ಟ್ ಮಾಡಿದ್ಯಾ? ಹೌದು, ಹಸು ಹೊಲದಲ್ಲಿ ಮೇಯ್ತಿದ್ರೆ ಕರು ಬೆಟ್ಟದಲ್ಲಿ ಮೇಯುತ್ತಾ? ಇಲ್ಲ ಇಲ್ಲ, ಗದ್ದೆಲೆ ಮೇಯುತ್ತೆ.
ಅಂತ ನನ್ನ ಅಜ್ಜಿ ಹೇಳ್ತಿದ್ರು. ಎನಿವೇಸ್ ನಿನ್ಗಿಷ್ಟ ಇಲ್ದಿದ್ರೆ ಇವತ್ತೇ ನಮ್ ಮದ್ವೆ ಕ್ಯಾನ್ಸಲ್ ಮಾಡೋಣ. ನಾನ್ ನಿನ್ನ ಫೋರ್ಸ್ ಮಾಡಲ್ಲ. ನನ್ ವೈಫ್ ಜಾಗಕ್ಕೆ ಬರೋದಕ್ಕೆ ತುಂಬಾ ಜನ ಕ್ಯೂ ಅಲ್ಲಿದ್ದಾರೆ. ನಿನ್ಗಿದು ಲಾಸ್ಟ್ ಚಾನ್ಸ್. ಈಗ್ಲೇ ಡಿಸೈಡ್ ಮಾಡಿ ಹೇಳು, ಈ ಮದ್ವೆ ನಿಂಗೆ ಇಷ್ಟ ಇದೆಯಾ ಇಲ್ವಾ? ನಿಶ್ಚಿತಾರ್ಥ ಆದ್ಮೇಲೆ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದಾನ? ಒಳ್ಳೆಯವನು ಅನ್ಕೊಂಡ್ರೆ ಹೀಗ್ ಮಾತಾಡ್ತಿದ್ದಾನಲ್ಲ. ಅಮ್ಮವ್ರಿಗೆ ನಾನಿರುವಾಗ ಅನ್ಯಾಯ ಆಗಕ್ ಬಿಡ್ತೀನ? ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ತಾರ್ಮಾರ್ ತಕ್ಕಡ್ಮಾರ್. ಕಮ್ ಆನ್, ಸ್ಪೀಕ್ ಔಟ್. ಹಸ್ವಾಗ್ತಿದೆ. ಊಟ ಅಬ್ಬಾ, ಹ್ಯಾಂಡ್ ವಾಶ್ ಮಾಡಿ ಒಂದ್ ಕೆಲ್ಸ ಮುಗೀತು. ಅಮ್ಮ ಸಪ್ನಾ, ಮೊನ್ನೆ ನೀನು ನಿನ್ ಫ್ರೆಂಡ್ಸು ಊಟ ಮಾಡಿದ್ಮೇನು ಇನ್ನೊಂದ್ಸಲ ಹೇಳ್ಬಿಡಮ್ಮ. ಏನ್ ಅಷ್ಟೊಂದು ಅರ್ಜೆಂಟು? ಜೈ ಬರ್ಲಿರಿ. ಅಷ್ಟರಲ್ಲಿ ಆರ್ಡರ್ ಹೇಳಿದ್ರೆ ಐಟಮ್ಸ್ ಬರುತ್ತಲ್ಲ ಅಂತ. ಮಾವ ಬಂದ್ ಆರ್ಡರ್ ಮಾಡಿದ್ರೆ ಚೆನ್ನಾಗಿರತ್ತೆ ಡ್ಯಾಡಿ. ಗೆಸ್ಟ್ ನ ಎದುರುಗಡೆ ಇಟ್ಕೊಂಡು ಏನ್ ನಿಮ್ ಡಿಸ್ಕಷನ್? ರೂಪಾ ಅವ್ರೆ, ನೀವ್ ಹೇಳಿ. ಜೈ ಬಂದ್ಮೇಲೆ ಹೇಳೋಣ. ಸರಿ. ಒಂದ್ ಐಡಿಯಾ ಜೀವನನೇ ಬದಲಾಯಿಸ್ತು. ಹೊರಗಡೆ ತಿನ್ನೋಣ ಅಂತ ನಾನು ಕೊಟ್ಟ ಒಂದೇ ಐಡಿಯಾದಿಂದ ಈ ರೆಸ್ಟೋರೆಂಟ್ ಅಟ್ಮಾಸ್ಫಿಯರ್ ಎಲ್ಲ ಬದಲಾಗಿ ಹೋಯ್ತು. ಅಮ್ಮನೇ ಅನ್ಕೊಂಡೆ, ಮಗಳು ತಗ್ಲ ಹಾಕೊಂಡ್ಲಲ್ಲಮ್ಮ. ಅವಳಿಲ್ಲಿಗ್ ಬರಲ್ಲ ಅಂತ ಜೈ ಹೇಳಿದ್ದ. ಬಂದ್ಬಿಟ್ಲಲ್ಲ. ಪಕ್ಕದಲ್ಲಿರೋಳು ಯಾರೇ? ಏನಂಟಿ, ನಿತ್ಯ ಬಂದಿದ್ದಕ್ಕೆ ಸರ್ಪ್ರೈಸ್ ಫೀಲ್ ಆದ್ರಾ? ನಿತ್ಯ, ಶ್ವೇತಾ, ನೀವೇನಿಲ್ಲಿ? ನನ್ ಜೊತೆ ಮೀಟಿಂಗ್ ಬನ್ನಿ ಅಂದ್ರೆ ಬರಲ್ಲ ಅಂದ್ರಿ. ಮೀಟಿಂಗ್ ಏನು? ಹೌದು ಮ್ಯಾಮ್, ಮೀಟಿಂಗ್ ಬಾ ಅಂತ ಹೇಳಿದ್ರಲ್ಲ. ನೀನೇ ಬೋರಿಂಗ್ ಅಂತ ಹೇಳ್ದೆ. ಹೇಳಿದ್ನಾ? ಬೋರಿಂಗ್ ಅಂದವಳು ಈಗ ಹೇಗ್ ಬಂದೆ ನಿತ್ಯ? ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗ್ ಬಂದಿದ್ದಾಳಲ್ವಾ ಆಂಟಿ? ನನಗೇನ್ ಗೊತ್ತು ಜೈ, ನಾನು ನಿತ್ಯನ ನೋಡಿ ಸರ್ಪ್ರೈಸ್ ಆಗಿದ್ದೀನಿ. ದೊಡ್ಡ ಮೇಡಮ್ ಏನು ಗೊತ್ತಿಲ್ದೇ ಇರೋ ತರ ಹೇಗ್ ಆಕ್ಟ್ ಮಾಡ್ತಿದ್ದಾರೆ ಸರ್? ಚಿಕ್ಕ ಮೇಡಮ್ ಏನು ಕಡಿಮೆ ಇಲ್ಲ ಬಿಡು. ಅಮ್ಮ ನಿತ್ಯ, ನೀನ್ ವೆರಿ ಗುಡ್ ಅಮ್ಮ. ನಿನ್ ಮೊಟ್ಟೆನ ನನ್ಗೆ ತ್ಯಾಗ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ಮೊಟ್ಟೆನ ಹೀಗೆ ಎಸೆಯೋ ಬದಲು ಕೈಲಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ. ಏಯ್, ವೇಷ ಮಾಡ್ತಿದ್ಯಾ? ತಿನ್ನೋಕ್ ಕೂಡ ಬರಲ್ವಾ? ನೀಟಾಗಿ ತಿನ್ನು. Oh my God.
ಯಾ ಸೈಟ್ ಎಲ್ಲ ಚೆನ್ನಾಗೇ ಇದ್ರು ಒಂದ್ಸಲ ನಾವು ವೆಂಡರ್ ಹತ್ರ ಕೂತ್ಕೊಂಡು ಮಾತಾಡ್ಬೇಕು. ಯಾ ಬಟ್ ಇನ್ನು ಮಾತಾಡೋದಿದೆ ಅವ್ರ ಹತ್ರ. ಅದೆಲ್ಲ ಆದ್ಮೇಲೆ ಫೈನಲೈಸ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಪೇಪರ್ಸ್. ಯಾ ಕೇಳಿಸ್ತಿದೆ. ಎಸ್, ಅದ್ರ ಬಗ್ಗೆ ನಾಳೆ ಆಫೀಸಲ್ಲಿ ಮಾತಾಡೋಣ. ಓಕೆನಾ? ಡೆಫಿನೆಟ್ಲಿ, ಶೋರ್, ಐ ವಿಲ್ ಮೇಕ್ ಇಟ್. ಬಾಯ್. ಏನ್ ಹೀಗೆ ಡಿಸ್ಟರ್ಬ್ ಆಗ್ತಾ ಇದೀನಿ? ನೋ ಜೈ, ಏನಪ್ಪಾ ಇದು? ಕಮಾನ್ ಜೈ, ಕಾನ್ಸಂಟ್ರೇಟ್ ಮ್ಯಾನ್. ಎಸ್, ಛೇ, ಆಹಾ, ಜಾಜಿಯ ಹೂ ಚಂದ, ಜನಪದ ಬಲು ಚಂದ, ನನ್ನವಳ ಮನಸ್ಸು ಚಂದವೋ. ಯಾಕೆ? ಇದೇ ಮೊದಲ ರಾತ್ರಿ. ಮೀನಾಕ್ಷಿ, ಎಲ್ಲಿದೆಯಾ ಮೀನಾಕ್ಷಿ? ಬಂದೆ ರೀ. ಆಗಿಂದ ಅದೊಂದು ಮಾತು ಹೇಳೋದ್ ಬಿಟ್ರೆ ಬರೋ ಕಾಣ್ತಿಲ್ಲ ನೀನು. ಇಲ್ಲಿ ಕೇಳೋ, ಸ್ವಲ್ಪ ಹೊತ್ತಾದ್ರೆ ಒಳ್ಳೆ ಮುಹೂರ್ತ ಹೊರಟೋಗುತ್ತೆ. ಆಮೇಲೆ ಮತ್ತೆ ಕೋಳಿ ಕೂಗಿದ್ರೆ ನಿನಗೂ ನನಗೂ ಮಂಚಕ್ಕೂ ಸಂಬಂಧನೇ ಇರಲ್ಲ. ಅರ್ಥ ಮಾಡ್ಕೊಳ್ಳೆ ಮೀನಾಕ್ಷಿ. ಆಯ್ತು, ಬಂದೆ ರೀ. ನೀ ಬಾಯಿ ಹೇಳ್ತೀನಿ. ಇಲ್ಲೋಡು, ನೀನ್ ಆಗ ನಗ್ಬೇಡ. ಇರೋ ಒಂದ್ ರಾತ್ರಿನ ಯಾವ್ದಾದ್ರು ಅಡ್ಡಿ ಬಂದು ನುಂಗೋದ್ರೊಳಗಡೆ ಬೇಗ ಬಾರೆ. ನೀ ಬಾ ಬಂಗಾರು. ಅರ್ಧ ರಾತ್ರಿ ದೆವ್ವ ಬಂದಾಗೆ ಈ ಟೈಮಲ್ಲಿ ಯಾರಪ್ಪ ಬಂದ್ರು? ಈ ಪಕ್ಕದ ಮನೆಯವರು ಬರೋ ಟೈಮ್ ಅಲ್ವೇ? ಹಾ, ಬಂದೆ. ಬರ್ತೀನಿ ರೀ. ಅರ್ಧ ರಾತ್ರಿಲಿ ಬಂದು ಬಾಗ್ಲು ಬಡಿಯೋದಲ್ದೆ ತೆಗಿಯೋದ್ರೊಳಗಡೆ ಅರ್ಜೆಂಟ್ ಬೇರೆ. ಮೊದ್ಲೇ ಮನೆ ಶಾಂತಿ ಇಲ್ಲದೆ ಸಾಯ್ತಿದ್ದೀನಿ. ನಮ್ ಕೆಲಸ ನಾವು ಮಾಡೋಕ್ಕೂ ಬಿಡಲ್ಲ ಇವರು. ಅಬ್ಬಬ್ಬಾ, ಯಾರು? ಶಿವ ಪೂಜೆಲಿ ಕರಡಿ ಹಾಗೆ ಇವ್ರು ಯಾಕೆ ಬಂದ್ರು? ನಾಣಿನ ಕರೀರಿ. ಸಾರ್, ನಾನೇ ನಾಣಿ. ಅಡಿಗೆ ಮಾಡೋರ್ ಹಾಗೆ ಏನ್ ಡ್ರೆಸ್ಸು? ಮನೇಲಿ ನಾನೇ ಅಡಿಗೆ ಮಾಡೋದು ಅಂತ ಇವ್ರಿಗೆ ಗೊತ್ತಾಯ್ತಪ್ಪ. ಮನೇಲಿ ನಾವ್ ಹೀಗೆ ಇರ್ತೀವಿ ಸರ್. ಕರ್ಣ ಕವಚ ಕುಂಡಲ ಹಾಕೊಂಡಾಗೆ ನಾವ್ ಯಾವಾಗ್ಲೂ ಕೋಟು ಸೂಟ್ ಹಾಕೊಂಡಿರಕ್ಕಾಗತ್ತ ಸರ್? ನಾನು ಸ್ವಲ್ಪ ಮಾತು ನಿಲ್ಲಿಸ್ತೀಯಾ? ಅಯ್ಯೋ ರಾಮ, ನಾನ್ ಜಾಸ್ತಿ ಮಾತಾಡ್ತೀನ. ಹೀಗೆ ಹೊರಗೆ ನಿಲ್ಸಿ ಮಾತಾಡ್ತೀಯಾ? ರಾಮ, ನಿಮ್ಮನ್ನ ಹೊರಗೆ ನಿಲ್ಸಿದ್ನಲ್ಲ. ಬನ್ನಿ ಒಳಗಡೆ, ಬನ್ನಿ ಸರ್.
ಅಲ್ಲ ಸರ್, ನಾನ್ ಸ್ವಲ್ಪ ಪಕ್ಕಕ್ಕೆ ಹೋಗಿದ್ಕೆ ಈಗಾಯ್ತಾ? ನಾನ್ ನಿಮ್ ಪಕ್ಕದಲ್ಲಿ ಇದ್ದಿದ್ರೆ ಈಗ ಆಗ್ತಿರ್ಲಿಲ್ಲ ಸರ್. ನಾಣಿ, ನಾನು ಆಗ ಹೋಗಿದ್ರ ಬಗ್ಗೆ ಹೇಳ್ತಿಲ್ಲ, ಆಗ್ತಿರೋ ವಿಷಯದ ಬಗ್ಗೆ ಹೇಳ್ತಿದ್ದೀನಿ. ಏನಾಗ್ತಿದೆ ಸರ್? ನನ್ ಕಾನ್ಸಂಟ್ರೇಷನ್ ಮಿಸ್ ಆಗ್ತಿದೆ ನಾಣಿ. ಪದೇ ಪದೇ ಅದೇ ನೆನಪಾಗ್ತಿದೆ. ಅದೇ ಅಂದ್ರೆ ಏನ್ ಸರ್? ಅದೇ ನಾಣಿ. ಅದೇ ಅಂದ್ರೆ ಏನ್ ಸರ್? ಅದೇ ಅಂತ ಹೇಳ್ತಿದ್ದೀನಲ್ಲ. ಅದೇ ಅಂದ್ರೆ ಏನು ಹೇಳಿ ಮಹಾಪ್ರಭು. ಅದೇ ಕಿಸ್, ಮುತ್ತು. ನೀನಾ? ಊರಲ್ಲಿ ಜನರು ದುಡ್ಡು ಹೊಡೆದ್ಮೇಲೆ ಇಲ್ಲಿ ಬಂದ್ ಕಾರಲ್ಲಿ ಜನರನ್ನೇ ಮಾಡ್ಕೊಂಡು ಹೋಯ್ತೀಯಾ? ನಂಗೋಸ್ಕರ ನಮ್ಮೂರಿಂದ ಇಲ್ಲಿ ಗಂಟ ಬಂದಿದ್ಯಲ್ಲೋ? ನಾನೇ ನಿನ್ಗೋಸ್ಕರ ಬಂದಿದ್ದಲ್ಲ, ಗಂಗನ್ಗೋಸ್ಕರ ಬಂದಿದ್ದು. ನಿನ್ ಕೈ ಮುಗಿತೀನಿ ಬಾಲು, ದಯವಿಟ್ಟು ನನ್ ಬಗ್ಗೆ ಗಂಗನ ಹತ್ರ ಹೇಳ್ಬೇಡ. ನಿನ್ ವಿಷಯ ನಾನ್ ಹೇಳೋದೇನೆ, ಗಂಗಾ ಕಾಣಿಸಿದ್ರೆ ನಾನೇ ಅವಳನ್ನ ಸಾಯಿಸ್ತೀನಿ. ಅವಳ ಮೇಲೆ ನಿನ್ಗೆ ಅಷ್ಟ್ ಕೋಪ ಯಾಕೆ? ಏನಾಯ್ತು? ಬಾಸಿಂಗ ಏನು? ನಿನ್ ಕೈ ತಾಳಿ ಏನು? ಏನ್ ನಿನ್ ಅವತಾರ? ನಿಲ್ಸಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಆಯ್ತಾ? ಅಷ್ಟಕ್ಕೂ ನಿನ್ ಪೊಲೀಸ್ ಹತ್ರ ಹೊಡ್ಸಿದ್ಲು. ನನಗೆ ಅವಳೊಬ್ಳೆ ಚೆನ್ನಾಗ್ ಹೊಡೆದ್ಲು. ಅವಳನ್ನ ಕೊಲೆ ಮಾಡ್ದೆ ಬಿಡೋ ಚಾನ್ಸೇ ಇಲ್ಲ. ಅಲ್ಲಿ ಗಂಟ ಈ ಅವತಾರ ಕೂಡ ತೆಗಿಯಕ್ಕಿಲ್ಲ. ತುಂಬಾ ಒಳ್ಳೆ ಕೆಲ್ಸ ಬಾಲು. ಆ ಗಂಗಾ ನಿಂಗೂ ಶತ್ರುನೇ, ನಂಗೂ ಶತ್ರುನೇ. ನಾವಿಬ್ರು ಒಟ್ಟಿಗೆ ಸೇರಿ ಅವಳನ್ನ ಮಣ್ಣ್ ಮಾಡ್ಬಿಡೋಣ. ಆ ಮಣ್ಣು ಕೂಡ ನನ್ಗೆ ಬೇಕು. ಆ ಮಣ್ಣ ತಗೊಂಡೋಗಿ ಆತ್ರೇಪುರದಲ್ಲಿ ನನ್ ದಿಂಬನ್ ಕೆಳಗಡೆ ಹಾಕೊಂಡ್ ಬಲಿಕತೀನಿ. ಸಾಬಾಸ್ ಬಾಸ್. ಅಯ್ಯೋ, ಏನಾಯ್ತು? ಮೊನ್ನೆ ಪೊಲೀಸರು ಹೊಡೆದಕ್ಕೆ ಕೈ ಮೈ ಎಲ್ಲ ಮುರಿದೋಗೈತೆ. ಈ ಕಾರ್ ಗುದ್ದಿದ್ದಕ್ಕೆ ನನ್ ಕೈ ಹಿಂಗಾಯ್ತು. ಅಯ್ಯಯ್ಯೋ, ಸಾರಿ ಕಣೋ. ಕಾರ್ ತಗೊಳ್ಳೋಣ ಅಂತ ಡ್ರೈವಿಂಗ್ ಕಲಿತಿದ್ದೆ. ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ಬ್ಯಾಂಡೇಜ್ ಹಾಕ್ಸೋಣ ಬಾ. ಇತಗ್ ಬಾ. ಏನಾಯ್ತು ಬಾಲು? ಅಲ್ಲಿ ನೋಡು. ಅವ್ರು ಯಾರು ನಿಂಗ್ ಗೊತ್ತಾ? ನನಗ್ಯಾಕೆ ಗೊತ್ತಿಲ್ಲ. ಗಂಗನ್ ಜೊತೆ ನನ್ ಮದ್ವೆನ ಹಾಳ್ ಮಾಡಿ ನನ್ ಚರ್ಮದ ಮೇಲೆ ಬರೋ ಹಂಗೆ ಪೊಲೀಸ್ ಹತ್ರ ಹೊಡ್ಸಿದ್ದು ಅವಳೆಯ. ನಾನು ಕೈಯಲ್ಲಿ ಸಾಯೋ ಎರಡನೇ ವ್ಯಕ್ತಿ ಅವಳೆ. ನಾನು ಗಂಗಾ ಜೊತೆ ನೋಡಿದ್ದೆ ಕಣೋ. ಈಗ ಗಂಗಾ ಅವಳ ಜೊತೆಗೆ ಅವಳೆ. ಅಂದ್ರೆ ಅವ್ರು ಇಲ್ಲವ್ರೆ ಅಂದ್ರೆ ಗಂಗಾನು ಇಲ್ಲೇ ಇರ್ತಾಳಲ್ವಾ? ಇದ್ದೇ ಇರ್ತಾಳೆ, ಬಾ ನೋಡುವ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಒಂದ್ ನಿಮಿಷ ಹೇಳಿ. ಖಂಡಿತ ಆ ರೂಮ್ನಾಗೆ ಇರ್ತಾಳೆ, ನೋಡೋಣ ಬಾ.
ಈ ತಾಳಿಯಿಂದಾನೆ ಉರುಳಾಕಿ ಕೊಂದ್ಬಿಟ್ರೆ ನಾನು ಬಂದಿದ್ದಿವ್ರಿಗೆ ಗೊತ್ತಾಯ್ತದೆ. ಯಾರು ಕೊಂದ್ರು ಯಾಕೆ ಕೊಂದ್ರು ಅಂತ ಗೊತ್ತಾಗದೆ ಸಾಯ್ಬೇಕು, ಸತ್ತು ದೆವ್ವಾಗಿ ತಿರುಗಬೇಕು. ಓಕೆ ಮೇಡಮ್. ಓಕೆ ದೆನ್, ಥ್ಯಾಂಕ್ ಯು ಡಾಕ್ಟರ್. ಆಯ್ತು ಮೇಡಮ್. ಹಾ ಅಭಿ ಹೇಳು. ಲೇ 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 ಹಾಲು ಬಿಟ್ರು ಕಣೋ. ಇವಳಿಂದ ಸಾಯ್ಲಿಲ್ಲ. ಬಾರೋ, ಬಾರೋ. ಬೇಡ ಬಾ. ಏಯ್ ಅರ್ಧ ರಾತ್ರಿ ಮನೆಗ್ ಬಂದು ನನ್ ಸುಖ ಸಂಸಾರ ಹಾಳು ಮಾಡಿದ್ರು. ವಿಷಯನೇ ಹೇಳ್ದೆ ಬೆಳಗಿನ ಆಫೀಸಿಗೆ ಬಾ ಅಂತ ಈಗ ಟೆನ್ಷನ್ ಕೊಡ್ತಿದ್ದಾರೆ. ಏನೋ ಈ ಬಾಸ್ಗಳು ಪೂರ್ವ ಜನ್ಮದಲ್ಲಿ ರಾಜ್ಯ ತ್ಯಾಗ ಮಾಡಿರೋ ಋಷಿಗಳು ರಾಜ್ಕುಮಾರ ಆಗಿರ್ಬೇಕು. ಅವರು ಸುಖ ಪಡಲ್ಲ, ನಮಗೂ ಸುಖ ಪಡಕ್ ಬಿಡಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಇಷ್ಟು ಸೀರಿಯಸ್ ಆಗಿ ಹೋಗ್ತಿದ್ದಾರೆ? ನೀವೇನಿಲ್ಲಿ? ಮಾವ ಬಾ ಅಂದ. ಯಾಕೋ? ಯಾಕೋ ನಾಣಿ ಇಲ್ಲಿಂದಾನೇ ಗುಡಿಗ್ ಕರ್ಕೊಂಡ್ ಹೋಗ್ತಾನೇನೋ. ಗುಡಿಗೆ? ಅಲ್ಲಿ ನನ್ನ ಮದ್ವೆ ಆಗ್ತಾನೇನೋ. ಏನೋ ಮದ್ವೆನಾ? ಆಮೇಲೆ ಹನಿಮೂನ್ಗೆ ಹೋಗ್ತಿವೇನೋ. ಹನಿಮೂನಾ? ತುಂಬಾ ದೂರನೇ ಹೋಗಿದ್ದೀರಿ. ನಾಚಿಗೆ. ಹೌದು ನಾಣಿ, ನಿಮ್ಮಂತವ್ರು ಯಾರು ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ದೂರಕ್ಕೆ ಈ ಲೋಕದ ಕೊನೆ ಅಂಚಿನ ತನಕ ಹೋಗ್ತೀವಿ. ಮುಳ್ಳನ್ನ ಮುಳ್ಳಿಂದ ತೆಗೆಯೋದು ಅಂದ್ರೆ ನಿತ್ಯ ಮೇಡಮ್ ಜಾಗದಲ್ಲಿ ಈ ಸ್ವಪ್ನ ಮೇಡಮ್ನ ಮದ್ವೆ ಆಗೋದಾ? ಬಾಸ್ ಕ್ಯಾಲ್ಕುಲೇಷನ್ ಆಗಿರಲ್ವಲ್ಲ. ಹಠ ಹಿಡ್ದಿರೋ ವೀರ ವಿಕ್ರಮಾದಿತ್ಯನಾಗಿ ಇವರು. ಮತ್ತೆ ಇವ್ರು ಯಾಕಪ್ಪ ಹೀಗೆ ಹೇಳ್ತಾರೆ? ಕೂತ್ಕೋ ಸ್ವಪ್ನ. ನಾಣಿ. ಸರ್ ಬಂದೆ. ಸರ್ ಆ ಸಿಕ್ ಯೂನಿಟ್ ಫೈಲ್ ತಗೊಂಡ್ ಬಾ. ಯಾವ ಸಿಕ್ ಯೂನಿಟ್ ಸರ್? ನಾಣಿ, ಸಿಕ್ಕಾಗಿದ್ದು ನನ್ನ ಫ್ಯಾಕ್ಟ್ರಿನ ನಿನ್ ಬ್ರೈನಾ? ನೈಟ್ ನೀವು ಮಾಡಿರೋ ಡಿಸ್ಟರ್ಬ್ಗೆ ನನ್ನ ಬ್ರೈನೇ ಡ್ಯಾಮೇಜ್ ಆಗಿದೆ. ನಿತ್ಯ ಹೆಸರಲ್ಲಿ ತಗೊಂಡಿರೋ ಸಿಕ್ ಯೂನಿಟ್ ಫೈಲ್ ತಗೊಂಡ್ ಬಾ. ಆ ಫೈಲಾ? ಆ ಫೈಲ್ ಆದ್ರೆ ನನ್ನ ಬ್ಯಾಗಲ್ಲೇ ಇದೆ ಸರ್. ಸ್ವಪ್ನ ಕೊಡು. ಓಕೆ ಸರ್. ಅಬ್ಬಾ ನೀವಿರಿ. ಅಮ್ಮ ಹಾಸ್ಪಿಟಲ್ ಇಂದ ಬಂದ್ಬಿಟ್ರಾ? ನೀವು ಹುಷಾರಾಗೋದ್ರಾ? ಅಪ್ಪ ದೇವ್ರೆ, ನೀವಿಷ್ಟು ಬೇಗ ಹುಷಾರಾಗಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ. ಇನ್ ನಾನು ಯಾವ ಇಂಗ್ಲಿಷು ಕಲಿಯೋದ್ ಬೇಕಾಗಿಲ್ಲ. ಮುಖಕ್ಕೆ ಯಾವ ಪ್ಯಾಕ್ ಹಾಕೊಳ್ಳೋದು ಬೇಡ. ಇನ್ ಯಾವ ರ್ಯಾಂಪ್ ವಾಕ್ ಮಾಡೋದು ಬೇಡ. ಇನ್ ಬೇಗ ಅಮ್ಮನ ಹತ್ರ ಹೋಗಿ ಹಾಯಾಗಿರ್ಬೋದು ಅಂತಾಯ್ತು. ಈಗ್ಲೇ ಹೊರಡು ಅಂತೀರಾ ಮೇಡಮ್ ಅವರೇ? ಏನೇ ಇನ್ ಹೊರಡೋದು? ನಿತ್ಯ ವೀಲ್ ಚೇರ್ ಅಲ್ಲಿ ಇದ್ದಾಳೆ. ತಲೆಯಲ್ಲಿ ಬ್ಯಾಂಡೇಜ್ ಇದೆ, ಅದ್ ಕಾಣ್ತಿಲ್ವಾ ನಿನ್ಗೆ? ಹೌದಲ್ಲ, ಅಂದ್ರೆ ಅಮ್ಮ ಅವ್ರು ಇನ್ನೂ ಸರಿ ಆಗ್ಲಿಲ್ವಾ?
ಮತ್ತೆ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ರಿ ಮೇಡಮ್? ಅದು ನಿನಗ್ ಬೇಡ. ಆಗ್ಲೇ ಏನಂದೆ? ಏನನ್ನಮ್ಮ? ನಮ್ಮ ಅಮ್ಮನ ಹತ್ರ ಹೋಗ್ತೀನಿ ಅಂದೆ. ಅದಕ್ಕೂ ಮೊದ್ಲು ಏನಂದೆ? ನೀವು ಹುಷಾರಾದ್ರಿ ಅಂದೆ. ಅದಕ್ಕೂ ಮೊದ್ಲು ಏನಾಯ್ತು ಬೇಬಿ? ಕೇಳು ಮಾಮ್. ಅದಕ್ಕೂ ಮೊದ್ಲು ಅಂದ್ರೆ ಗಂಗಾ ಮ್ಯಾಜಿಕ್ ಇದು ಅಂದೆ. ಅದಾದ್ಮೇಲೆ ನಾನ್ ಮನ್ಸ್ ಮಾಡಿದ್ರೆ ಏನಾದ್ರೂ ಸರಿ ತಕ್ಷಣ ಕಲಿತೀನಿ ಅಂದೆ. ಅದಾದ್ಮೇಲೆ ಏನ್ ಮಾಡ್ಬೇಕಾದ್ರೂ ಮಾಡ್ತೀನಿ ಅಂದೆ. ಏನಮ್ಮ, ಏನಾದ್ರೂ ತಪ್ಪಾಗನ್ನ? ನನ್ ಕಣ್ ತರ್ಸೋ ಮಾತ್ ಹೇಳ್ದೆ. ಬೇಬಿ, ಎಂಟಿ ಬಾಂಡ್ ಪೇಪರ್ ತರ್ಸು ಮಾಮ್. ಯಾಕ್ ಬೇಬಿ? ಹೇಳಿದ್ದನ್ನ ಮಾಡು ಮಾಮ್. ಶ್ವೇತಾ, ತಗೊಂಡ್ ಬಾ. ಓಂ ನಮಃ ಶಿವಾಯ. ಶಿವಾಯ ನಮಃ. ನಮೋ ನಾರಾಯಣಾಯ. ಕೇಶವ ವಿಷ್ಣು ಶುಕ್ಲಾಂಬರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಸರಸ್ವತಿ ನಮಸ್ತುಭ್ಯಂ ಮಹಾವಿಷ್ಣು ವಿಷ್ಣು ಶಶಿವರ್ಣಂ ಸರಸ್ವತಿ ನಮಸ್ತುಭ್ಯಂ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಓಂ ಮಾಧವಾಯ ಓಂ ಸ್ವಾಹ ಕೇಶವಾಯ. ಹೇ, ಒಂದ್ ನಿಮಿಷ ಇರು. ನಿನ್ಗೆ ನಿಜವಾಗ್ಲೂ ಶ್ಲೋಕ ಬರತ್ತಾ? ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತಿದ್ಯಲ್ಲ. ಅಂದ್ರೆ ಇವಾಗಿನ್ನು ಕಲಿತಾ ಇದಾರಲ್ಲ, ಎಲ್ಲವನ್ನು ಸರಿಯಾಗಿ ಹೇಳೋದಕ್ಕೆ ನಿತ್ಯ ಮೇಡಮ್ ಏನ್ ಪುರೋಹಿತ್ರ? ಹೋಗ್ಲಿ, ನೀನ್ ಹೇಳು ನಾಣಿ. ಸರಿ ಸರ್. ನಿಲ್ಸೋ. ನಿಜವಾಗ್ಲೂ ಹೇಳ್ತೀಯ ನಾಣಿ? ನೀವೇ ಅಲ್ವಾ ಸರ್ ಹೇಳು ಅಂದಿದ್ದು? ಶಟಪ್ ನಾಣಿ. ಆಂಟಿ, ಮಂತ್ರಕ್ಕೆ ಹಣ್ಣುದ್ರಲ್ಲ, ಪೂಜೆ ಮಾಡಿದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲ್ಲ, ಕೆಲಸ ಮಾಡಿದ್ರೆ ಎಲ್ಲ ಆಗೋದು. ಕರೆಕ್ಟೇ ಜಾಯ್. ಆದ್ರೆ ನಿತ್ಯ ಸೆಂಟಿಮೆಂಟ್ ಇನ್ನು ಎಷ್ಟೊತ್ ಮಾಡ್ತಾಳೆ? ಎಷ್ಟು ಹೊತ್ತು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೇದೇ ಸರ್. ನಾಣಿ, ನಾವು ಸಾಮೂಹಿಕ ಭಜನೆ ಪ್ರೋಗ್ರಾಮ್ ಬರ್ಲಿಲ್ಲ. ಡೋಂಟ್ ಕಿಲ್ ಮೈ ಟೈಮ್. ಸರ್, ಮುಗೀತು ಜಾಯ್. ನಿತ್ಯ, ಎಲ್ಲಾರ್ಗೂ ಆರ್ತಿ ಕೊಡಮ್ಮ. ಸುಟ್ಕೋ. ಸುಟ್ಕೋ. ಕೈ ಸುಟ್ಕೋ. ಅಯ್ಯೋ ಬೇಬಿ, ಏನ್ ಬೇಬಿ ಇದು? ಹುಷಾರಾಗಿರ್ಬೇಕಲ್ವಾ?
ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡ್ಬೇಡ ಅಂತ ನಿನ್ಗೆ ಹೇಳ್ತಾನೆ ಇದ್ದೀನಿ. ನೋಡು ಹೇಗ್ ಕೈ ಸುಟ್ಕೊಂಡೆ. ಈಗ ಈ ಕೈಯಲ್ಲಿ ಸೈನ್ ಹೇಗ್ ಮಾಡ್ತೀಯಾ? ಚಿಕ್ಕವಳಿಂದ ಯಾವ ಕಷ್ಟನೂ ಇಲ್ದೆ ಬೆಳ್ದವಳು. ನೋಡದ್ಯಾ ಚಿಕ್ಕ ಗಾಯಕ್ಕೆ ನಿನ್ ಕಣ್ಣಲ್ಲಿ ಹೇಗ್ ನೀರ್ ಬರ್ತಿದೆ ಅಂತ. ಅದಕ್ಕೆ ರಿಸ್ಕ್ ತಗೋಬಾರ್ದು ಅಂತೀನಿ ಬೇಬಿ. ಸಾರಿ ಜೈ, ಇವಳೇನೋ ಒಳ್ಳೇದಕ್ ಥಿಂಕ್ ಮಾಡಿದ್ರೆ ಹೀಗಾಯ್ತು. ಇಟ್ಸ್ ಓಕೆ ಆಂಟಿ. ನಿತ್ಯ ನಿನ್ಗೆ ಈಗ್ಲಾದ್ರೂ ಅರ್ಥ ಆಯ್ತಾ? ಈ ಪೂಜೆ ವ್ರತ ಎಲ್ಲ ಫೈರ್ ಆಕ್ಸಿಡೆಂಟ್ ತರ. ಸೊ ಲೀವ್ ಇಟ್. ನಿನ್ನಿಂದ ಈಗಾಗಲೇ ರಿಜಿಸ್ಟ್ರೇಷನ್ 2 ಸಲ ಪೋಸ್ಟ್ಪೋನ್ ಆಗಿದೆ. ಇನ್ನೂ ಡಿಲೇ ಆದ್ರೆ ಇನ್ವೆಸ್ಟರ್ಸ್ ಡೌಟ್ ಬರುತ್ತೆ. ಆ ಡೌಟ್ ನಿನ್ ಮೇಲಲ್ಲ, ನನ್ ಮೇಲೆ ಬರುತ್ತೆ. ಇಲ್ಲಿವರೆಗೂ ಜೈ ಗ್ರೂಪ್ ಆಫ್ ಇಂಡಸ್ಟ್ರಿ ಮೇಲೆ ನಂಬಿಕೆ ಇದೆ, ಒಳ್ಳೆ ಹೆಸರಿದೆ. ಆ ಇಮೇಜ್ ನಿನ್ನಿಂದ ಲಾಸ್ ಆಗೋದು ನನ್ಗಿಷ್ಟ ಇಲ್ಲ. ನೋ ಜೈ, ಹಾಗಾಗಲ್ಲ. ನಿತ್ಯಾಗೆ ಟ್ರೀಟ್ಮೆಂಟ್ ಮಾಡಿಸಿದ ತಕ್ಷಣ ಸೈನ್ ಮಾಡಿಸಿ ಪೇಪರ್ಸ್ ನ ನಿನಗೆ ಕಳಿಸ್ತೀನಿ. ಐ ಆಮ್ ಶ್ಯೂರ್. ಮೇಕ್ ಇಟ್ ಫಾಸ್ಟ್ ಆಂಟಿ. ಟೇಕ್ ಕೇರ್ ನಿತ್ಯ. ಲೆಟ್ಸ್ ಗೋ. ಥ್ಯಾಂಕ್ ಗಾಡ್, ದೊಡ್ಡ ಪ್ರಾಬ್ಲಮ್ ಇಂದ ಸೇಫ್ ಆಗಿ ಎಸ್ಕೇಪ್ ಆದ್ವಿ. ಇಲ್ಲ ಮಾಮ್, ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗಿದೆ. ಏನ್ ಬೇಬಿ ನೀನ್ ಹೇಳೋದು? ಬೆರಳು ಕೊಟ್ರೆ ಹಸ್ತ ನುಂಗೋ ಜಾತಿ ಜೈ ಅಂತ ನಿಂಗೂ ಗೊತ್ತು ಮಾಮ್. ಇವತ್ತಾಗಿರೋ ಇನ್ಸಿಡೆಂಟ್ ಜೈಗೆ ಖಂಡಿತ ಡೌಟ್ ಆಗೋ ಹಾಗೆ ಮಾಡಿದೆ. ಸೈನ್ ಮಾಡೋ ಪರಿಸ್ಥಿತಿ ಬರ್ದಿದ್ ಹಾಗೆ ನಾನು ಗಂಗಾ ಕೈನ ಸುಟ್ಟಾಯ್ತಲ್ಲ. ಆಗ್ಲೇ ಜೈಗೆ ಅನುಮಾನ ಶುರುವಾಗಿದೆ. ಕೈ ಸುಟ್ಟಿದ್ರಿಂದ ಸೈನ್ ಮಾಡಿಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ ಅಂತ ನಾವ್ ಅಂದ್ಕೋತಿದೀವಿ. ಆದ್ರೆ ಸೈನ್ ಮಾಡಬಾರ್ದು ಅಂತಾನೆ ಕೈ ಸುಟ್ಕೊಂಡ್ಲು ಅಂತ ಜೈ ಅಂದ್ಕೋತಾನೆ. ಅವನು ತುಂಬಾ ಬುದ್ಧಿವಂತ ಮಾಮ್. ಮತ್ತ ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕಿತ್ತು ಬೇಬಿ? ಪೂಜೆ ನೆಪದಲ್ಲಿ ಗಂಗಾನ ನಿನ್ ಹತ್ರ ಕಳ್ಸಿ ಸೈನ್ ಮಾಡ್ಸೋಣ ಅಂದ್ರೆ ಇವಳ ಜೊತೆ ಎಲ್ಲಾರು ಬಂದ್ರು. ಇದು ಇಲ್ಲಿಗೆ ನಿಲ್ಲಲ್ಲ ಮಾಮ್. ಚಿಕ್ಕ ಗಾಳಿನೇ ಬಿರುಗಾಳಿ ಆಗೋ ಆಗಿದೆ. ಮೊನ್ನೆ ಹಾಸ್ಪಿಟಲ್, ನಿನ್ನೆ ರೆಸ್ಟೋರೆಂಟ್, ಇವತ್ತು ಇದು. ನಾಳೆ ಪ್ರಾಬ್ಲಮ್ ದೊಡ್ಡದಾಗತ್ತೆ. ಹೌದಮ್ಮ, ಮೊನ್ನೆ ಜೈಸರು ನನ್ನ ಈ ಮದ್ವೆ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಆಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡ್ಕೊ ಅಂತಾನೋ ಹೇಳಿದ್ರು.